ಹೇ ಗಾಯ್ಸ್, ವೆಲ್ಕಮ್ ಟು ಯುವರ್ ನ್ಯೂ ವ್ಲಾಗ್. ಸೊ ನಾವು ತಿರುಪತಿಗೆ ಹೋಗೋಕ್ಕೆ ನಾನು ಎದ್ದೇಳಿದ ಟೈಮ್ 3 ಗಂಟೆ. ಇವಳು ನೋಡಿ ಏನೋ ಬಿಲ್ಡಪ್ ಕೊಟ್ಕೊಂಡ್ ಬರ್ತಿದ್ದಾಳೆ 2 ಗಂಟೆಗೆ ಎದ್ದಂಗೆ. ಆಲ್ರೆಡಿ ಅಷ್ಟೊತ್ತಿಗೆ ಟೈಮ್ 5 ಆಗಿತ್ತು. ನಾವೆಲ್ಲ ಕ್ಲೀನ್ ಮಾಡಿ ನಾವು ಮೂವರು ಸ್ನಾನ ಮಾಡಿ ಇವಳನ್ನ ಎಬ್ಸಿದ್ದು. ಆ್ಯಂಡ್ ನಮ್ಮಮ್ಮ ನಮ್ಮ ಅಜ್ಜಿ ಏನೋ ಕಿಚನಲ್ಲಿ ರೆಡಿ ಮಾಡ್ತಿದ್ರು ಪೂಜೆಗೆ ಅಂತ. ಆ್ಯಂಡ್ ಅಷ್ಟರಲ್ಲಿ ನಮ್ಮಮ್ಮನೇ ದೇವ್ರ ಮನೆನ ಕ್ಲೀನ್ ಮಾಡಿ ದೇವ್ರ ಮನೆಯಲ್ಲೆಲ್ಲ ಅರೇಂಜ್ ಮಾಡಿಟ್ಟಿದ್ರು, ಫ್ಲವರ್ಸ್ ಎಲ್ಲ ಇಟ್ಟು ಹಳೆದನ್ನೆಲ್ಲ ಕ್ಲೀನ್ ಮಾಡಿ. ಆ್ಯಂಡ್ ಆದರೂ ಈ ವೇಸ್ಟ್ ಫೆಲ್ಲ ಎದ್ದಿರಲಿಲ್ಲ, ಸೊ ಎಬ್ಬಿಸ್ತಿದ್ಲು ಅವಳು ಹೋಗಿ. ಆ್ಯಂಡ್ ಅವನು ಎದ್ದೇಳೋ ಅಷ್ಟರಲ್ಲಿ ಹಂಗೆ ತಲೆನ ಸ್ವಲ್ಪ ಫಟಾಫಟ ಆ ಕಡೆ ಈ ಕಡೆ ಆರಿಸಿ ತುಳಸಿ ಗಿಡ ಹತ್ರ ದೀಪ ಇಡ್ತಿದ್ಲು. ಆ್ಯಂಡ್ ಅಷ್ಟರಲ್ಲೇನೆ ದೇವ್ರ ಮನೇಲಿ ಸಹ ದೀಪ ಹಚ್ಚಿದ್ಲು. ನಾನು ಹಚ್ಚಿಲ್ಲ, ಯಾಕಂದರೆ ನಾನಾದರೆ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಆ್ಯಂಡ್ ನಮ್ಮಮ್ಮ ಅಷ್ಟೆಲ್ಲ ನಾನು ಬೊಟ್ಟು ಇಟ್ಕೊಂಬರ್ತೀನಿ ಅಂತ ಹೋಗಿದ್ರು. ಅಷ್ಟರಲ್ಲಿ ಇವಳು ದೇವ್ರ ಮನೇಲಾದರೆ ದೀಪ ಹಚ್ಚಿದ್ಲು. ದೀಪ ಹಚ್ಚಿ ಈಗ ಅಭಿಷೇಕಕ್ಕಾದರೆ ರೆಡಿ ಮಾಡ್ತಿದ್ರು. ಎಲ್ಲರೂ ವಿಚಿತ್ರವಾಗಿ ಅನ್ಕೊತಾರೆ, ಏನಿದು ಮನೇಲಿ ಸಹ ಅಭಿಷೇಕನಂತ. ಎಸ್, ನಮ್ಮ ಮನೆಯಲ್ಲಿ ಅಭಿಷೇಕ ಮಾಡ್ತಾರೆ. ಸೊ ಈ ಚಿಕ್ಕ ಚಿಕ್ಕ ವಿಗ್ರಹಗಳಿಗೆಲ್ಲ ನಮ್ಮಮ್ಮ ಅಭಿಷೇಕ ಮಾಡಿನೇ ಪೂಜೆ ಮಾಡಿ ದೇವ್ರ ಮನೇಲಿ ಇಡೋದು. ಆ್ಯಂಡ್ ಕೊನೆಗೂ ಮಂಗಳಾರತಿ ತೀರ್ಥನ ಮುಗಿಸಿ ನಾವೆಲ್ಲ ಆಚೆ ಹೋದ್ರಿ, ಹಂಗೆಯೇ ನೇಚರ್ನ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಆ್ಯಂಡ್ ನಮ್ಮಪ್ಪ ನೋಡಿ ನಮ್ಮ ಥರ 3 ಗಂಟೆಗೆ 4 ಗಂಟೆಗೆ 5 ಗಂಟೆಗೆ ಎದ್ದೇಳಿಲ್ಲ, 6 ಗಂಟೆಗೆ ಎದ್ದೇಳಿ ಲೇಟೆಸ್ಟಾಗಿ ರೆಡಿಯಾಗಿ ಲೇಟಾಗಿ ಪೂಜೆ ಮಾಡಿದ್ರು. ಆ್ಯಂಡ್ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೆ ಟಿ ವಿ ಹತ್ರ ಒಂದು, ಸೋಕೇಶ್ ಹತ್ರ ಒಂದು, ಫಿಶ್ ಟ್ಯಾಂಕ್ ಹತ್ರ ಒಂದು, ಟೇಬಲ್ ಮೇಲೆ ಒಂದು, ಎಲ್ಲ ಫೋನ್ಸ್ ಇತ್ತು. ಅದಕ್ಕೆ ಭಾವನ ಎಲ್ಲ ಒಂದು ಹತ್ರ ಇಡ್ತೀನಿ, ಅದನ್ನು ರೆಕಾರ್ಡ್ ಮಾಡು ಅಂದ್ಲು. ಸೊ ಆ್ಯಂಡ್ ನಾವೆಲ್ಲ ರೆಡಿ ಆಗೋ ಅಷ್ಟರಲ್ಲಿ 6:30, 6:45 ಆಗಿತ್ತು. ಸೊ ಎಲ್ಲ ರೆಡಿಯಾಗಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಕಾರಲ್ಲಿಟ್ಟು ಮನೆ ಆದರೆ ಬೀಗ ಹಾಕಿದ್ವಿ. ಸೊ ನನಗೆ ಬೀಗ ಹಾಕೋಕ್ಕೆ ಬಂದಿಲ್ಲ ಅಂತ ನಾವು ಅಪ್ಪ ಹೋದ್ರು, ಕೊಡಮ್ಮ ಈ ಕಡೆ ನಾನೇ ಹಾಕ್ತೀನಿ ಅಂತ. ಸೊ ಲಾಸ್ಟ್ಗೆ 6:45ಗೆ ನಾವಾದರೆ ಮನೆ ಬಿಟ್ವಿ. ಆ್ಯಂಡ್ ಅಲ್ಲಿ ಹೋಗ್ತಿರೋ ಡಾಗಿ ನೇಮೆ ಟಾಮಿ. ಆಗಲೇ ನಾವು ಅಪ್ಪ ಟಾಮಿ ಬಾಯ್ ಅಂತ ಹೇಳಿದ್ದು ಇದಕ್ಕೆ, ಯಾರಿಗೂ ಅಲ್ಲ. ನಮ್ಮಪ್ಪಗೆ ಎಷ್ಟು ಡೆಡಿಕೇಶನ್ ನೋಡಿ, ಕಾರಲ್ಲಿ ಸಹ ನ್ಯೂಸ್ ಪೇಪರ್ ಓದ್ತಿದ್ದಾರೆ. ನಾವಾದರೆ ಮುಟ್ಟಿದ್ದೇ ಇಲ್ಲ ಅದನ್ನು. ಅವರಾದರೆ ನ್ಯೂಸ್ ಪೇಪರ್ ಓದ್ಕೊಂಡು ಬ್ಯುಸಿ ಆಗಿದ್ರು. ಸೊ ನಾವು ಏನೋ ಒಂದು ಮಾಡಬೇಕಲ್ಲ ಅಂದ್ಬಿಟ್ಟು ಸ್ನ್ಯಾಪ್ ಓಪನ್ ಮಾಡಿ ಅದರಲ್ಲಿ ಫಿಲ್ಟರ್ಸ್, ವೆರೈಟಿ ಫಿಲ್ಟರ್ಸ್ ತೆಗೆದು ಅಜ್ಜಿಗೆ ಹಾಕ್ತಿದ್ವಿ. ಏನೋ
ಒಂದು ತೀಟೆ ಕೆಲಸ ಮಾಡ್ಕೊಂಡು ಲಾಸ್ಟ್ಗೆ ಕಾಣಿಪಾಕಂಗೆ ಆದರೆ ರೀಚ್ ಆಗಿಬಿಟ್ವಿ. ಸೊ ಇಷ್ಟು ತೀಟೆ ಕೆಲಸ ಮಾಡಿದ್ದು ಏನಕ್ಕೆ ಗೊತ್ತಾ, ನಮ್ಮ ಕಾರಲ್ಲಿ ನಮ್ಮಮ್ಮ ಇರಲಿಲ್ಲ. ಸೊ ನಮ್ಮಮ್ಮ ಈ ಕಾರಲ್ಲಿ ಇದ್ದಾರೆ. ಸೊ ಅದು ನಮ್ಮ ಆಂಟಿ ಅವರು. ಸೊ ನಾವು ಅವರು ಹೋಗ್ತಿರೋದು. ನಮ್ಮಮ್ಮ ನೋಡಿ ಹಾಯ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮಮ್ಮನೇ ಈ ಕಾರಲ್ಲಿ ಇದ್ದರೆ ಅಷ್ಟು ತೀಟೆ ಕೆಲಸಗಳು ಬರ್ತಾನೆ ಇರಲಿಲ್ಲ ಅಂದ್ಕೊಳ್ಳಿ. ಆ್ಯಂಡ್ ಅಲ್ಲಿ ಒಳಗಡೆ ಹೋದಂಗೆ ನಾವು ಕಾರ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದ ಒಳಗಡೆ ಆದರೆ ಹೋದ್ವಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ, ನಮ್ಮನ್ನ ಕೆಣಗಬೇಡಿ. ಇಷ್ಟೊತ್ತು ಬೇರೆ ಕಾರಲ್ಲಿ ಇದ್ಲು ಅಂತ ಕಾರ್ ಇಳ್ದಿದ ತಕ್ಷಣ ಅವಳನ್ನ ಎತ್ಕೊಂಡು ಸ್ವಲ್ಪ ಮುದ್ದಾಡ್ತಾ ಇದ್ವಿ. ಟೆಂಪಲ್ಗೆ ಹೋಗೋ ದಾರಿಯಲ್ಲಿ ತುಂಬ ಶಾಪ್ಸ್ ಇತ್ತು. ಸೊ ಆ ಶಾಪ್ಸ್ನೆಲ್ಲ ನೋಡಿ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಿದ್ಲು. ಸೊ ಅವಳು ಕಣ್ಣು ಮುಚ್ಕೊಂಡು ಹೆಂಗೋ ಹಂಗೆ ಟೆಂಪಲ್ ಒಳಗಡೆ ಆದರೆ ಹೊರಟೋಗ್ಬಿಟ್ವಿ. ನಮ್ಮಪ್ಪ ಎಲ್ಲೇ ಹೋಗಲಿ ನಮಗಿಂತೂ 100 ಮೀಟರ್ಸ್ ಡಿಸ್ಟೆನ್ಸಲ್ಲೇ ಇರ್ತಾರೆ. ಅವ್ರು ಯಾವಾಗೂ 100 ಮೀಟರ್ಸ್ ಮುಂಚೆನೇ ಇರ್ತಾರೆ, ನಾವು ಯಾವಾಗೂ 100 ಮೀಟರ್ಸ್ ಹಿಂದೆನೇ ಇರ್ತೀವಿ. ಅದು ಹೆಂಗೆ ಅಷ್ಟು ಫಾಸ್ಟಾಗಿ ಹೋಗ್ತಾರೋ ಗೊತ್ತಿಲ್ಲ, ಓಡ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಫಾದರ್ಸು ಅಷ್ಟೇ ಅಂದ್ಕೊಳ್ಳಿ. ಪಾಪ ನಾನಿ ಕೇಳಿದ ಅದನ್ನ. ಇದೆಲ್ಲ ಆದಮೇಲೆ ಮೇಯ್ನ್ ದೇವಸ್ಥಾನದ ಒಳಗಡೆ ಕ್ಯಾಮ್ರಾಸ್ ಆ್ಯಂಡ್ ಮೊಬೈಲ್ ಫೋನ್ಸ್ ಅಲೋ ಇರಲಿಲ್ಲ. ಸೊ ನಾವಾದರೆ ಇಲ್ಲಿ ಅದನ್ನು ಡೆಪಾಸ್ ಮಾಡಿ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ದರ್ಶನ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ನಮ್ಮ ಮೊಬೈಲ್ಸ್ನಾದರೆ ಕಲೆಕ್ಟ್ ಮಾಡಿ ಆ್ಯಂಡ್ ಹಂಗೆ ಇಲ್ಲೊಂದು ಕೋತಿ ಮರಿ ಥರ ಒಂದು ನೇತಾಡ್ತಿದೆ. ಸೊ ಆ ಪಾಪುನ ಸಹ ಹಂಗೆ ಹೇಳ್ಕೊಂಬಂದ್ವಿ. ಬನ್ನಿ ಕಾಲ್ ಐಸ್ ಕ್ರೀಮ್ ಕಾಲ್ನಾ ఐస్ క్రీమ్ తీసింది. నాకి పెట్టుకుని తీస్తా. ఎన్ని 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 నీ మూత్ర బయట నేను తగొడు తగొడు. ఏయ్ ఎవరు తీర్చింది? ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರು ಅಧ್ಯಾಯ ಮಾಡಿಲ್ಲಣ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವಾಗ ಬಿಟ್ಟು ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ. పెద్దంకి చెల్లా పెద్దంకి చెల్లమ్మా ఇస్తావా? ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಜಾಲಿ. ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. బాయ్ చెప్పి బాయ్ బాయ్. ఓకే బాయ్.
ఫాస్ట్గా. ఏదమ్మా నాకు పెట్టమ్మా. ఇలా అయితే ఉండేది చక్కగా ఈటీకి పెట్టేది. ఏమైందా? మాట్లాడి ఇంట్లో జోరుగా సౌండ్ వస్తుంది. హలో అని మాట్లాడు. ఈడు పెట్టుకొని మాట్లాడేది ఇట్లా. హలో హలో, బాగున్నారా? ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಹೂವ ತಿಂಟ್ವಾ? నా పేరు పన్నీ. ఏం నీ పేరు అమ్మ? ఏం నీ పేరు? పన్నీ పాప. పాప కాదు నువ్వు. హలో హలో పన్నీ. హలో పన్నీ. మా ఏం నీ పేరు? ఇంకోసారి చెప్పు. ఇంకోసారి ఇది చెవులకి పన్నీ పాపకి ఇయర్ రింగ్స్. సూపర్ అన్న. ఇయర్ రింగ్స్ చూడండి పన్నీది. ముట్టుకోవద్దు దాన్ని. ఇయర్ రింగ్స్ చూడండి పన్నీది. చూపి పన్నీ, చూపి ఇయర్ రింగ్స్. ఆడుకొచ్చేది మనము గో తినేదంట. ಹುಡ್ರಿ ಅಣ್ಣ ಮಾಡ ಹಸುಡಮ್ಮ ಎನ್ನಡೆ ಅಂಗಳು ನೋಡ್ವಾ బొగ్గు అనకు బొగ్గు తీసేయండి తీసేయాలా తీసేయాలా ఇది అమ్మేద్దాం ఇవే ఇవి అమ్మేద్దాం ఇవి అమ్మేద్దామంట తీసుకునేదమ్మా ఇది ఇస్తారు ఇది ఇస్తారు ఇచ్చేద్దాం ఇదే ఇది ఇస్తే ఈ బొమ్మ ఇస్తారు దీన్ని వాళ్ళకి ఇచ్చేద్దామా ఈ బొమ్మ ఇస్తారు ఇది కావాలి ఇది కావాలా ಯಾರು ಕಾಲ అనకిస్తా ఎవరికి చూడే ఇదే మీ డాడీ ఇది మీ మమ్మీ ఇది నువ్వు సాల్ సాల్ వద్దు వద్దమ్మా మరి గుర్తేసానంట ఫ్లాన్స్ ఏం మేడం సబూతి పడిపోయి నాకు దూలు ఎక్కువ చెప్పు
గర్ల్ ఫ్రెండ్ ఉందా? ఏ ఎవరు చెప్తారు? ಬೇರೆ ಬೇರೆ ಕಾಲೇಜ್ ಹುಡುಗಿರ್ ಕಾಲೇಜ್ಗೆ ಹೋದ್ರೆ ಹರ್ಷ ಹರ್ಷ ಅಂದ್ರೆ ಹರ್ಷ 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 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಆ ತರ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡು నీ గర్ల్ ఫ్రెండ్ పేరు ఉందా కదా? కాదు ఏ ఊ చెప్పకూడదు. కాదు ఇంకేమే లవరా? కాదు ఏ లేదు లేదు మీ మమ్మీ చెప్పా. లేదు నాకు మీ మిస్ చెప్పా. నీ చాలా అయినా మీ మిస్ చెప్పా ಸ್ಕೂಲ್లా. యా మిస్టర్ మీ క్లాస్ టీచర్ పేరు చెప్పు ನಾನು ಜಾಸ್ತಿ ಆಟ ಆಡ್ತಿದ್ದಾವೆ ಹುಡುಗಿ ನಿಂದ చెప్పు చెప్పు పేరు చెప్పు మిస్ డే ఏమి వద్దు ఆ పేరు అయితే సార్ నాకు ఎలా నీ గర్ల్ ఫ్రెండ్ అయితే కోపం వస్తుందా? ಆ್ಯಂಡ್ ನಾವು ಟಿಫನ್ನ ಮುಗಿಸಿ ಇಲ್ಲಿಂದ ತಿರುಪತಿಗೆ ಹೊರಟ್ವಿ. ಸೊ ತಿರುಪತಿ ರೀಚ್ ಆಗೋ ಅಷ್ಟರಲ್ಲಿ 2 o'clock ಆಗಿತ್ತು. ಆ್ಯಂಡ್ ನಮಗೆ ಇದ್ದಿದ್ದು ದರ್ಶನ 8 to 9ಗೆ. ಸೊ ಅಷ್ಟು ಬೇಗನೆ ಮೇಲೆ ಹೋಗಿ ಏನು ಮಾಡಬೇಕು ಅಂತ ಕೆಳಗಡೆ ಇದ್ದ ಕಪಿಲ ತೀರ್ಥಂ ಟೆಂಪಲ್. ಆ್ಯಂಡ್ ಅಲ್ಲಿನ ವೆದರ್ ಅಂತೂ ತುಂಬ ಫೈರ್, ರೋಡ್ ಮೇಲೆ ಕಾಲಿಡೋಕ್ಕಾಗ್ತಿಲ್ಲ. ಸೊ ನಮ್ಮ ಬ್ಯಾಂಗ್ಳೂರ್ ವೆದರ್ನ ನೋಡಿ ನೋಡಿ ಹಠಾತ್ತಾಗಿ ಆ ವೆದರ್ ನೋಡೋಷ್ಟೊತ್ತಿಗೆ ನಮಗೆ ಜಾಸ್ತಿ ಅಂದರೆ ಜಾಸ್ತಿ ಕಷ್ಟ ಆಗಿದೆ. ಆ್ಯಂಡ್ ಕಪಿಲ ತೀರ್ಥಮಲ್ಲಿ ಕೊಟ್ಟ ಪ್ರಸಾದನ ತಿನ್ಕೊಂಡು ಸೊ ನಾವಾದರೆ ತಿರುಮಲಗೆ ಹೊರಟ್ವಿ. ಸೊ ತಿರುಮಲಗೆ ಹೋಗೋಕೆ ಮುಂಚೆ ಒಂದು ಸ್ಮಾಲ್ ಚೆಕಪ್ ಇರುತ್ತೆ, ಅದೆಲ್ಲರಿಗೂ ಗೊತ್ತು. ಸೊ ಆ ಚೆಕಪ್ನ ಮುಗಿಸ್ಕೊಂಡು ಸೊ ಮೇಲೆಗಾದರೆ ಹೊರಟ್ವಿ. ಆ್ಯಂಡ್ ಮೇಲೆಗೆ ಹೋಗೋ ಅಷ್ಟರಲ್ಲಿ ಟೈಮ್ 3 to 3:15 ಆಗಿತ್ತು, ಐ ಆಮ್ ನಾಟ್ ಶ್ಯೂರ್. ಆ್ಯಂಡ್ ಮೇಲೆಗೆ ಹೋದ್ಮೇಲೆ ನಮ್ಮ ಜೊತೆ ಇದ್ದ ಚಿಕ್ಕ ಪಾಪುಗೆ ಗುಂಡು ಹೊಡಿಸ್ಬೇಕಿತ್ತು. ಸೊ ಆ ಗುಂಡು ಹೊಡಿಸೋ ಟೈಮ್ವರೆಗೂ ನಾವು ಯಾಕೆ ವೇಸ್ಟ್ ಮಾಡೋದು, ಸೊ ನಾವಾದರೆ ವರಹಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂದರು ಅಮ್ಮ. ಆ್ಯಂಡ್ ನಾವು ಟೆಂಪಲ್ ಹತ್ರ ಆದರೆ ಹೋದ್ವಿ. ಟೆಂಪಲ್ ಹತ್ರ ಸೇವೆ ಮಾಡೋರು 3 ನಾಮ ಆದರೆ ಇಡ್ತಿದ್ವು. ಸೊ ನಾವೆಲ್ಲರೂ ಇಡಿಸ್ಕೊಂಡ್ವಿ. ಆ್ಯಂಡ್ ಇಡಿಸ್ಕೊಂಡು ಕ್ಯೂ ಅಲ್ಲಿ ಆದರೆ ನಿಂತ್ಕೊಂಡ್ವಿ. ಸೊ ವರಹಸ್ವಾಮಿ ದೇವ್ರ ದರ್ಶನ ಆದರೆ ಜಸ್ಟ್ 5 minutesಲ್ಲಿ ಆಗೋಯ್ತು. ಆ್ಯಂಡ್ ನಾವಾದರೆ ಯಾವತ್ತೂ ಇಷ್ಟು ಬೇಗನೆ ದರ್ಶನ ಮಾಡಿರಲಿಲ್ಲ. ನಮ್ಮ ದರ್ಶನ ಮುಗಿದ್ರೂ ಸಹ ಇನ್ನೂ ಪಾಪ ಅವರು ಗುಂಡು ಹೊಡ್ಸ್ಕೊಂಡು ಬಂದಿರಲಿಲ್ಲ. ಸೊ ಅಷ್ಟರಲ್ಲಿ ಅನ್ನಪ್ರಸಾದ ಕೇಂದ್ರಕ್ಕೆ ಹೋಗೋಣ ಅಂದರು. ಸೊ ಅದಕ್ಕೆ ನಾವು ಅನ್ನಪ್ರಸಾದ ಕೇಂದ್ರಕ್ಕೆ ಹೋಗಿ ಅಲ್ಲಿ ಆದರೆ ಊಟ ಮಾಡಿದ್ವಿ. ನಾವು ಅನ್ನಪ್ರಸಾದ ಕೇಂದ್ರದಿಂದ ಬರೋ ಅಷ್ಟರಲ್ಲಿ ಗುಂಡು ಹೊಡ್ಸ್ಕೊಂಡು ಪಾಪ ಆದರೆ ಸ್ನಾನ ಮಾಡ್ಕೊಂಡು ಬಂದಿತ್ತು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. గుండు కొట్టేసా నీకి పని పట్టుకుంటానా వాటిని? గుండు కొట్టేసా నీకి అమ్మా పని? ఇదేమిది? ఏం గుండు ఇది? నీ గుండు కొట్టినావు, భలే బాగుండవే. హాయ్. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ. చూడిడా హాయ్. గుండు కొట్టేసా? ఎంత బాగున్నావు అమ్మ గుండులో. 3 మార్క్ ಬಿದ್ದೋಗಿದೆ. సూపర్ గా ఉన్నావు. 3 మార్క్ ಬಿದ್ದೋಗಿದೆ. ఏ నాని గుండు కొట్టేసా? ಮಾಡ್ಕೊಟ್ಟೇ ಇಲ್ಲ. ಅಮೌಂಟ್ గుండు అమ్మా సిగ్గే పన్నికి పన్ని గుండు. మా ఇంటికి ఆడిపోయా జానికి స్వా ನಾವಾದರೆ ATS ಸರ್ಕಲ್ ಹತ್ರ ಹೋದ್ವಿ. ಬಿಕಾಸ್ 300 rupees ಟಿಕೆಟ್ ಅವ್ರ ಎಂಟ್ರಿ ಅಲ್ಲೇ ಇದ್ದಿದ್ದು. ಸೊ ಅಲ್ಲಿಂದ ಎಲ್ಲ ದರ್ಶನಕ್ಕಾದರೆ ಹೊರಟ್ವಿ.
ఈ మాత్రం దానికి ఇంత షాక్ అవుతాడేంట్రా? ఇలాంటివి మా దగ్గర చాలా ఉన్నాయి. నా గురించి చెప్పలేదా బాబుకి? ఈ నాకు ధూళి ఎక్కువ. చెప్పు గోవింద గోవింద అయ్యో యాల్ తిక్కినా అట్లా ఎత్తాడవో ఏం తిక్కినా అట్లా ఎత్తాడవో పని కెమెరా చూడు. గోవిందాన ముక్క గోవిందాన 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 నీ అమ్మ కాదురా నా అమ్మ. మీ అమ్మ కాదు మా అమ్మ అని పోసిస్తాం. ఇంకొక తప్పసి ఇట్లనో ఇట్లా గుండి ఇట్లనో గుండి ఇట్లనో. ಆ್ಯಂಡ್ ಮೊಬೈಲ್ ಫೋನ್ ಲಾಸ್ಟ್ ಡೆಪಾಸಿಟ್ ಕೌಂಟರ್ ಆದರೆ ಬಂದೇ ಬಿಡ್ತು. ಸೊ ಇಲ್ಲಿ ಡೆಪಾಸಿಟ್ ಮಾಡಿ ದರ್ಶನಕ್ಕೆ ಹೋದ್ವಿ. ಸೊ ನಮ್ಮ ದರ್ಶನ ಮುಗಿಯೋ ಅಷ್ಟರಲ್ಲಿ 3.5 to 4 hours ಆಗಿತ್ತು. ಆ್ಯಂಡ್ ಲಾಸ್ಟ್ಗೆ ಹೋಗಿ ಹಂಗೆ ಅಲ್ಲಿ ಮೊಬೈಲ್ ಡೆಪಾಸಿಟ್ ಮಾಡಿದ ಹತ್ರದಿಂದ ಮೊಬೈಲ್ಸ್ನ ಆದರೆ ಪಿಕ್ ಮಾಡ್ಕೊಂಬಂದು ಒಂದು ಲಾಸ್ಟ್ ವಿಡಿಯೋ ಆದರೆ ಮಾಡಿದ್ವಿ. ఇవ్వకి చెప్పు సార్ ఏంటి సార్ అది? అవునా ఇంకొక చెప్పు ఇటు చూసి చెప్పు. ತಿರುಪತಿಗೆ ಬಂದು ಲಡ್ಡು ತಗೊಳ್ದಿರ ಯಾರಾದರೂ ಹೋಗ್ತಾರಾ? ಸೊ ಹಾಗೆ ನಾವು ಸಹ ನಮ್ಮ ಟಿಕೆಟ್ಸ್ಗೆ ಎಷ್ಟು ಲಡ್ಡು ಕೊಡ್ತಾರೋ ಅಷ್ಟು ಲಡ್ಡುಸ್ನ ತಗೊಂಡು, ಸೊ ನಮ್ಮಪ್ಪ ಆದರೆ ಅದು ಮುರಿಬಾರ್ದು ಅಂತ ಫಸ್ಟೇ ಪ್ರೀ ಪ್ಲ್ಯಾನ್ ಆಗಿ ಬಾಕ್ಸಸ್ನ ತಂದಿದ್ರು. ಸೊ ಆ ಬಾಕ್ಸಸ್ ಒಳಗಡೆ ಜೋಡಿಸ್ಕೊಂಡಾದ್ರೆ ಅಷ್ಟೇ.